ಸದ್ಯ ಹೆಂಗೋ ನಾನಂತೂ ಜೈಲಿಂದ ಬಂದ್ಬಿಟ್ಟಪ್ಪ. ಆ ನರಕದಲ್ಲಿ ಯಾರಿರ್ತಾರೆ? ಪಾಪ ರೀಮ ಹೆಂಗಿದ್ದಾಳೋ ಏನು. ನಾನು ಬರಬೇಕಾದ್ರೂ ಅಂತೂ ತುಂಬ ಜೋರಾಗಿ ಅಳ್ತಾ ಇದ್ಲು, ನಾನು ಬಿಟ್ಟು ಹೋಗ್ಬೇಡ ಅಂತ. ಹೋದ ತಕ್ಷಣ ನಿಮ್ಮ ಮನೆಗೆ ಹೋಗಿ ಹೇಳ್ತೀನಿ, ನಿಮ್ಮ ಅಮ್ಮನಿಗೂ ನಿಮ್ಮ ಅಣ್ಣನಿಗೂ ಅಂತ ಹೇಳಿದ್ದೆ. ಹೋಗಿ ಅವ್ರ ಮನೆಗೆ ಹೋಗಿ ಹೇಳಿ ಬರಬೇಕು, ರೀಮನ್ನ ಬಿಡಿಸ್ಕೊಂಬರ್ರಿ ಅಂತನ. ಪಾಪ ರೀಮ ನನ್ನಿಂದ ಅವಳು ಜೈಲಿಗೆ ಹೋಗಂಗಾಯ್ತು. ಅವಳು ಮೊದಲೇ ಹೇಳ್ತಾ ಇದ್ಲು ಪೊಲೀಸ್ನವ್ರಿಗೆ ಏನಾದರೂ ಸಿಗಾಕೊಂಡ್ರೆ ಕಷ್ಟ ಆಗುತ್ತೆ ಅಂತ. ನಾನೇ ಕೇಳಲಿಲ್ಲ, ಬಿಡು ಬೇರೆಯವ್ರ ಮೇಲೆ ಬರುತ್ತೆ, ನಮ್ಮ ಮೇಲೆ ಏನು ಅನುಮಾನ ಬರೋಲ್ಲ ಅಂತ ಅಂದ್ಕೊಂಡೆ. ಆದರೆ ಈ ಪೊಲೀಸ್ನವರು ಏನೇನೋ ಮಾಡಿ ಏನೋ ಟ್ರಿಕ್ಸ್ ಯೂಸ್ ಮಾಡಿ ಫೋನ್ ನಂಬರ್ ಎಲ್ಲ ಟ್ರ್ಯಾಕ್ ಮಾಡಿ ನಮ್ಮನ್ನು ಹಿಡಿದ್ಬಿಟ್ರು. ಹೋಗ್ರಿ ಅವ್ರ ಮನೆಗೆ ಹೇಳಿ ಬರ್ತೀನಿ. ಪಾಪ ಅವ್ರ ಮನೆಯವರು ನೋಡೋಕ್ಕೂ ಹೋಗಿಲ್ಲ ರೀಮನ್ನ. ನಮ್ಮ ಮನೇಲಂತೂ ನಮ್ಮಮ್ಮ ಅಂತೂ ಮತ್ತು ನಮ್ಮ ಚಿಕ್ಕಮ್ಮ ನನಗೆ ಸಪೋರ್ಟ್ ಮಾಡ್ಕೊಂಡು ನೋಡೋಕೆ ಬಂದಿದ್ರು. ಆದರೆ ಅವ್ರ ಮನೇಲಿ ಯಾರೂ ಬಂದೇ ಇರಲಿಲ್ಲ ಪಾಪ. ಅಮ್ಮ ಅಮ್ಮ, ಏನು ಸೀಮಾ, ಏನು ಬೇಕು? ಏನಿಲ್ಲಮ್ಮ, ನಾನು ರೀಮಾರ್ ಮನೆ ಹತ್ರ ಹೋಗಿ ಬರ್ತೀನಿ. ಅವ್ರ ಮಂತಕ್ಕೆ ಯಾಕೆ ಹೋಗ್ತೀಯಾ? ಸುಮ್ಮನೆ ಇರು, ಇನ್ನು ನೆನ್ನೆ ತಾನೇ ಬಂದಿದ್ಯಾ, ಸುಮ್ಮನೆ ಎಲ್ಲೂ ಹೋಗ್ಬೇಡ. ನೋಡಿದವ್ರೆಲ್ಲನ ಆಡ್ಕೊಂತಾರೆ ಜೈಲಿಗೆ ಹೋಗಿ ಬಂದಿದ್ಯಾ ಅಂತಾನೆ. ಎಲ್ಗೂ ಹೋಗ್ಬೇಡ, ಒಂದೆರಡು ದಿವಸ ಸುಮ್ಮನೆ ಮನೆಗೆ ಇರೋದು ಕಲ್ತ್ಕ. ಆಡ್ಕೊಂಬರ್ ಬಾಯಿಗೆ ಯಾಕೆ ತುತ್ತಾಕ್ತೀಯ ನೀನು? ಎಲ್ಗೂ ಹೋಗ್ಬೇಡ, ಇಲ್ಲೇ ಇರಮ್ಮ. ಅಯ್ಯೋ ಹಂಗಲ್ಲಮ್ಮ, ರೀಮಾರ್ ಮನೆ ಹತ್ರ ಹೋಗಿ ಪಾಪ ರೀಮನ್ನ ಬಿಡಿಸ್ಕೊಂಬನ್ನಿ ಅಂತನ ಹೇಳಿ ಬರ್ತೀನಿ. ಅವಳು ತುಂಬ ಗೋಳಾಡ್ತಿದ್ಲು. ನಾನು ಹೋದ ತಕ್ಷಣ ಅವ್ರ ಮನೆಗೆ ಹೋಗಿ ಹೇಳ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೆ. ಈಗ ಹೋಗ್ದಿದ್ರೆ ಪಾಪ ಬೇಜಾರು ಮಾಡ್ಕೊಂಬಲ್ವಾ ಅವಳು, ಅದಕ್ಕೆ ಹೋಗಿ ಬರ್ತೀನಮ್ಮ. ಒಂದು ಅರ್ಧ ಗಂಟೆ ಬಂದುಬಿಡ್ತೀನಿ ಬೇಗ. ಆಯಿತು ಹೋಗಮ್ಮ, ಬೇಗ ಬಂದ್ಬಿಡು. ಸರಿ ಅಮ್ಮ, ಬೇಗ ಬರ್ತೀನಿ. ಆಂಟಿ ಆಂಟಿ, ನೀನಾ? ಏನು ಜೈಲಿಂದ ತಪ್ಪಿಸ್ಕೊಂಡು ಓಡ್ ಬಂದ? ಯಾಕೆ ಬಂದೆ? ಪೊಲೀಸ್ನವ್ರಿಗೆ ಫೋನ್ ಮಾಡಿ ಹಿಡ್ಕೊಂಡು ಹೋಗ್ರಿ ಇವಳನ್ನ ಅಂತ ಹೇಳಿ ಫೋನ್ ಮಾಡ್ತೀನಿ ಇರು. ಹಿಡ್ಕೊಂಡು ಹೋಗ್ಲಿ. ತಪ್ಪಿಸ್ಕೊಂಡು ಬಂದಿದ್ಯಾ ಇಲ್ಲಿಗೆ? ಜೈಲಿಗೆ ಹೋದ್ರೆ ಒಂದೀಟು ಬುದ್ಧಿ ಕಲ್ತಿಲ್ಲ ನೋಡು. ಅಲ್ಲಿಂದ ನೆನೆ ಕಾಂಪೌಂಡ್ ಆರಿ ಓಡ್ ಬಂದಿದ್ಯಾ? ಅಯ್ಯೋ ಆಂಟಿ, ನಾವಿರತ್ತಾಗ ಯಾಕೆ ಕಾಂಪೌಂಡು ಇಲ್ಲ ಎಂಥದ್ದು ಇಲ್ಲ. ನಾನೇನು ತಪ್ಪಿಸ್ಕೊಂಡ್ ಬಂದಿಲ್ಲ, ಬೇಲ್ ಮೇಲೆ ಹೊರಗಡೆ ಬಂದಿರೋದು. ನೀವು ಯಾಕೆ ಸುಮ್ಮನೆ ಮಾತಾಡ್ತೀರಾ? ಅಲ್ಲ, ಇಂದು ಮುಂದೆ ಏನು ಯೋಚನೆ ಮಾಡಲ್ಲ ಅಲ್ವಾ? ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡ್ತಿದ್ದೀರಲ್ಲ. ಸ್ವಲ್ಪ ನಾನು ಹೇಳೋದನ್ನ ಕೇಳಿ ಮೊದಲು. ನನ್ನ ಮುಖ ನೋಡಿದ ತಕ್ಷಣ ನೀವೇನೇ ಏನು ಬೇಕೋ ಹಂಗೆ ಊಹೆ ಮಾಡ್ಕೊಂಡು ಮಾತಾಡಿದ್ರೆ ಹೆಂಗೆ ಸರಿಯಾಗುತ್ತೆ ಆಂಟಿ? ಏಯ್ ಮುಚ್ಚು ಬಾಯಿ. ನೀನು ಕಿಡ್ನಾಪ್ ಮಾಡಿ ಜೈಲಿಗೆ ಹೋಗಿ ಬಂದಿರೋಳು. ನೀನು ಮಾತು ಕೇಳ್ಕೊಂಡು ಕುಕ್ಕಮ್ಮಕ್ಕೆ ನನಗೇನು ಬುದ್ಧಿ ಇಲ್ಲ ಅಂದ್ಕೊಂಡಿದ್ಯಾ? ನನ್ನ ಮಗಳ ತಲೆಗೆ ಬುದ್ಧಿ ಇಲ್ಲ ಅಂದರೆ ನನಗೂ ಬುದ್ಧಿ ಇಲ್ಲ ಅಂತ ತಿಳ್ಕೊಂಡಿದ್ಯೇನು? ಹೋಗಿ ಇಲ್ಲಿಂದ. ಯಾಕೆ ಬಂದೆ? ಬೇಲ್ ಬೇರೆ ಅದು ಯಾರು ಕೊಟ್ಟರೋ ಏನು ಸುಡ್ಗಾಡು? ನಿನಗೆ ಬೇಲ್ ಕೊಡಬಾರ್ದಾಗಿತ್ತು, ಅಲ್ಲೇ ಇಕ್ಕಬೇಕಾಗಿತ್ತು. ಅಯ್ಯೋ ಆಂಟಿ, ಇದೇನು ಹಿಂಗೆ ಮಾತಾಡ್ತಾ ಇದ್ದೀರಾ? ನಾವೇನು ಕೊಲೆ ಮಾಡಿ ಜೈಲಿಗೆ ಹೋಗಿದ್ದಲ್ಲ. ಅಷ್ಟಕ್ಕೂ ನಾನು ರೀವನ್ ಬಗ್ಗೆ ಹೇಳೋಣ ಅಂತ ಬಂದೆ. ನೀವೇನಾಂಟಿ ಹಿಂಗೆ ರೇಗಾಡ್ತಾ ಇದ್ದೀರಾ? ಸ್ವಲ್ಪ ನನ್ನ ಮಾತು ಕೇಳಿ. ಏಯ್, ನೀನು ಹೇಳೋದು ಬೇಡ, ನಾನು ಕೇಳೋದು ಬೇಡ. ಮುಚ್ಕೊಂಡು ರೈಟ್ ಹೇಳಿ, ಇಲ್ಲಿಂದ ರೈಟ್ ಹೇಳಿ. ಬರಬೇಡ, ನಮ್ಮ ಮೊಸಲನ್ನು ತುಳಿಬೇಡ ನೀನು ಇನ್ಯಾವತ್ತೂ ನೀನು. ಗೊತ್ತಾಯ್ತಾ? ಹೋಗ್ತಾ ಇರು ಇಲ್ಲಿಂದ ಆಚೆಗೆ. ಅಯ್ಯೋ ಅಮ್ಮ, ಏನಮ್ಮ ಹಿಂಗೆ ಮಾತಾಡ್ತಾ ಇದೆಯಾ? ಅಲ್ಲ, ಸೀಮಾ ಏನಮ್ಮ ಅಂತಕ್ಕೆ ಬಂದಿದ್ದಾಳೆ, ನೀನು ಯಾಕೆ ಈ ಥರ ಮಾತಾಡ್ತಾ ಇದೆಯಾ? ಒಳಗೆ ಕರೆದು ಕೂರಿಸಿ ಅದು ಏನು ಅಂತ ಕೇಳಬಾರ್ದಾ? ಇನ್ನು ಇಂಥವಳನ್ನ ಜೈಲಿಗೆ ಹೋಗಿ ಬಂದಿರೋಣ ಮನೆ ಕೂರಿಸಿ ಮಾತಾಡ್ಸಕ್ಕೆ ನನಗೇನು ತಿಕ್ಲಿಡ್ದಿಲ್ಲ ಕಣ. ಸುಮ್ಮನೆ ನಿಂತ್ಕ. ನಿನ್ನ ತಂಗಿ ಹಾಳಾಗಿ ಹೋಗೋಕ್ಕೆ ಇವಳೇ ಕಾರಣ. ಇವಳೇ ಇಲ್ಲದ್ದೆಲ್ಲನ ಹಚ್ಚಿಕ್ಕಿ ಅವಳ ತಲೆ ಕೆಡಿಸಿ ಇಂಥದ್ದೆಲ್ಲ ಮಾಡಿ ಜೈಲಿಗೆ ಹೋಗಂಗೆ ಮಾಡಿದ್ಲು. ಇವಳನ್ನ ಇನ್ನೂ ಕರ್ಬೇರೆ ಮಾತಾಡಿಸ್ತಾರೆ ಕುಣಿಸಿ. ಸುಮ್ಮನೆ ಇರೋ ನೀನು. ಅಯ್ಯೋ ಅಮ್ಮ, ಪದೇ ಪದೇ ಜೈಲಿಗೆ ಹೋಗಿ ಬಂದಿರೋಳು ಅಂತ ಯಾಕಮ್ಮ ಹೇಳ್ತೀಯಾ? ಅವಳಿಗೆ ಬೇಜಾರಾಗಲ್ವಾ ಸೀಮನ್ಗೆ? ಸುಮ್ಮನೆ ಇರು, ನಾನು ಮಾತಾಡ್ತೀನಿ, ನೀನು ಸುಮ್ಮನೆ ಇರು. ಬಾಯಿ ಕಡೆ ಕಿಂದಕ್ಕೆ ಏನು ಮಾತಾಡ್ತೀಯೋ ಮಾತಾಡ್ಕ. ಒಳಕಂತೂ ಕರ್ಕೊಂಬರ್ಬೇಡ ಇವಳನ್ನ. ಸೀಮಾ, ದಯವಿಟ್ಟು ಬೇಜಾರು ಮಾಡ್ಕೋಬೇಡ. ನಮ್ಮಮ್ಮ ಹಿಂಗೆ ಮಾತಾಡ್ತು ಅಂತನ. ಹೇಳು, ಯಾವಾಗ ಬಂದೆ ಜೈಲಿಂದನ? ಬೇಲ್ ಸಿಗ್ತಾ ನಿನಗೆ? ಹೌದು ನವೀನ್, ಬೇಲ್ ಸಿಕ್ತು, ಅದಕ್ಕೆ ನಾನು ಹೊರಗಡೆ ಬಂದೆ. ಆದರೆ ರೀಮನ್ಗೆ ನೀವು ಯಾರು ಬೇಲ್ ಕೊಡಕ್ಕೆ ಬರಲೇ ಇಲ್ಲ. ನನಗಂತೂ ನಮ್ಮಮ್ಮ ಚಿಕ್ಕಮ್ಮ ಬಂದಿದ್ರು, ಆಮೇಲೆ ವಾಸು ಬಂದಿದ್ದ, ಅವನು ಬಿಡಿಸ್ಕೊಂಡು ಬಂದರು. ಆದರೆ ರೀಮನ್ಗೆ 50,000 ರೂಪಾಯಿ ದುಡ್ಡು ಬೇಕಲ್ಲ, ಅದನ್ನು ಯಾರು ಕಟ್ತಾರೆ? ಅದಕ್ಕೆ ಬೇಗ ಹೋಗಿ ರೀಮನ್ನ ಬಿಡಿಸ್ಕೊಂಬರ್ರಿ, ಇಲ್ಲಾಂದರೆ ಅವಳು ಏನಾಗ್ತಾಳೆ ಏನೋ ಹೇಳೋಕ್ಕಾಗಲ್ಲ ಪಾಪ. ಹೌದಾ? ಅಯ್ಯೋ, ನಾವು ಬರೋಕ್ಕೆ ಆಗಲಿಲ್ಲ. ಬರೋಣ ಅಂದರೆ ನಮ್ಮಮ್ಮ ಹೋಗ್ಬೇಡ ಅಂತ ಹೇಳಿದರು, ಅದಕ್ಕೆ ಬರೋಕ್ಕಾಗಲಿಲ್ಲ ಸೀಮಾ. ಅಯ್ಯೋ, ಅಲ್ಲ ನೀವು ಎಂಥವ್ರು ನೀವು? ಅಲ್ಲ, ತಂಗಿ ಮಗಳು ಜೈಲ್ನಾಗಿದ್ದಾಳೆ ಅಂದರೆ ಒಂದ್ಸಲನಾದ್ರೂ ನೋಡಬೇಕು, ಅವಳನ್ನ ಬಿಡಿಸ್ಕೊಂಬರ್ಬೇಕು ಅಂತ ಅನ್ಸಲ್ವಾ? ಏನಂಟಿ ನೀವು? ತಾಯಿಯಾಗಿ ಸ್ವಲ್ಪನೂ ಮಗಳ ಮೇಲೆ ಪ್ರೀತಿನೇ ಇಲ್ವಾ? ನಮ್ಮಮ್ಮನ ನೋಡು, ನಾನು ಜೈಲಿಗೆ ಹೋದಾಗಿಂದ ಎಷ್ಟು ಪರದಾಡ್ಕೊಂಡು ನನಗೆ ಬೇಲ್ ತಗೊಂಡು ನಾನು ಬಿಡಿಸ್ಕೊಂಬಂದ್ರು. ಆದರೆ ನೀವು ನೋಡಿದ್ರೆ ಅವಳು ನೋಡೋಕೆ ಸಹ ಜೈಲಿಗೆ ಬರಲಿಲ್ವಲ್ಲ, ಯಾಕಂಟಿ? ಏನೋ ತಿಳಿದೆ ತಪ್ಪು ಮಾಡಿದಾಳೆ, ಇದೊಂದು ಸಲ ಕ್ಷಮಿಸ್ಬಿಟ್ಟು ಅವಳಿಗೆ ಬೇಲ್ ಕೊಟ್ಟು ಆದಷ್ಟು ಬೇಗ ಅವಳನ್ನ ಮನೆಗೆ ಕರ್ಕೊಂಬನ್ನಿ. ನಾನು ಪ್ರಾಮಿಸ್ ಮಾಡಿ ಬಂದಿದ್ದೆ ನಿಮ್ಮ ಮನೆಯವ್ರನ್ನ ಒಪ್ಪಿಸ್ತೀನಿ ಬೇಲ್ ಕೊಡೋಕ್ಕೆ ಅಂತನ. ಆದ್ದರಿಂದ ಹೇಳಿ ಹೋಗೋಣ ಅಂತ ಬಂದೆ ಆಂಟಿ. ದಯವಿಟ್ಟು ನನ್ನ ಮೇಲೆ ಸಿಟ್ಟನ್ನ ನಿಮ್ಮ ಮಗಳ ಮೇಲೆ ತೋರಿಸ್ಬೇಡಿ. ಅವಳಿಗೆ ಒಳ್ಳೇದಾಗಬೇಕು. ಆಂಟಿ, ನಾನೇ ಈ ಥರ ಎಲ್ಲ ಪ್ಲ್ಯಾನ್ ಮಾಡಿದ್ದು, ಅವಳದ್ದೇನೂ ತಪ್ಪಿಲ್ಲ, ನನ್ನ ಕ್ಷಮಿಸ್ಬಿಡಿ.
ಯಾವಳದನಾಗ್ಲಿ ಯಾರಾದ್ರೂ ಪ್ಲಾನ್ ಮಾಡ್ಲಿ, ಈಗ ಜೈಲಿಗೆ ಹೋಗಿದ್ದು ನನ್ನ ಮಗಳು ತಾನೇ, ಮರ್ಯಾದೆ ಹೋಗಿದ್ದು ನಮ್ದು ತಾನೇ. ಹೋಗು ಸುಮ್ಮನೆ, ಜೈಲ್ನಾಗೆ ಇರ್ಲಿ ಇನ್ನೂ ಸ್ವಲ್ಪ ದಿನ, ಅವಾಗ ಗೊತ್ತಾಗುತ್ತೆ ಅವಳಿಗೆ ಇಂಥವೆಲ್ಲ ಮಾಡಬಾರ್ದು ಅಂತಾನ. ನಾವು ಮುದ್ದು ಮಾಡಿ ಬೆಳೆಸಿವಲ್ಲ, ಅವರಪ್ಪ ಇಲ್ಲ ಅಂತಂದ್ರು ಅವಳು ಕೇಳಿದ್ದೆಲ್ಲ ಕೊಟ್ವಿ. ಅದಕ್ಕೇನೆ ತಿಕ್ಕ ಕೊಬ್ಬು ನಿನಗೂ ಅವಳಿಗೂ. ನಿನಗೂ ಅಷ್ಟೇ, ನಿಮ್ಮ ಅಮ್ಮಯ್ಯ ನಿಮ್ಮ ಅಪ್ಪಯ್ಯ ಮುದ್ದು ಮಾಡಿ ಬೆಳೆಸಿದ್ರಲ್ಲ, ನಿನಗೂ ಅಷ್ಟೇನೆ ಜಂಬ ಜಾಸ್ತಿ. ಅಯ್ಯೋ ಅಮ್ಮ ಸುಮ್ಮನಿರ್ತೀಯಾ, ಹಂಗೆಲ್ಲ ಮಾತಾಡ್ಬೇಡ, ಸುಮ್ಮನಿರಮ್ಮ. ಅವಳನ್ನ ಜೈಲಿಂದ ಬಿಡಿಸ್ಕೊಂಬರೋಣ. ಬಿಡಿಸ್ಕೊಂಬಂದ ತಕ್ಷಣ ಯಾರನ್ನಾದ್ರೂ ಹುಡುಗನ್ ನೋಡಿ ಬೇಗ ಮದುವೆ ಮಾಡಿ ಕಳಿಸ್ಬಿಡೋಣ. ಮನೆಗೆ ಇಕ್ಕಮ್ಮದೆ ಬೇಡ ಅವಳನ್ನ. ಯಾರೋ ಮದುವೆ ಆಗ್ತಾರೆ ಅವಳನ್ನ? ಜೈಲಿಗೆ ಹೋಗಿ ಬಂದಿರೋಳನ್ನ ಈಗ ಹೇಳು. ಯಾರಾದರೂ ಇದ್ದೇ ಇರ್ತಾರಮ್ಮ, ನೋಡಿಬಿಟ್ಟು ನಾವೇ ಮದುವೆ ಮಾಡಿ ಕಳ್ಸೋಣ. ಸುಮ್ಮನೆ ಇರು. ನೀನು ಯಾಕೆ ಸುಮ್ಮನೆ ರೇಗಾಡ್ತೀಯ? ನಾವು ಇಲ್ಲ ಇವತ್ತೋ ಇಲ್ಲ ನಾಳೆನೋ ಹೋಗ್ಬಿಟ್ಟು ಲಾಯರಾದ್ನ ಭೇಟಿ ಮಾಡಿ ಬೇಲ್ ತೊಗೊಂಡು ರೀಮನ್ನ ಬಿಡಿಸ್ಕೊಂಬರೋಣ. ಇನ್ನೇನು ಮಾಡೋಕ್ಕಾಗುತ್ತೆ? ಇನ್ನೊಂದ್ಸಲ ಹಿಂಗೆಲ್ಲ ಮಾಡಬೇಡ ಅಂತ ನಾ ಹೇಳಿ ಕರ್ಕೊಂಬರೋಣಮ್ಮ. ಹೌದು ಆಂಟಿ, ನನ್ನ ಮೇಲಿನ ಸಿಟ್ಟಿನ ನಿಮ್ಮ ಮಗಳ ಮೇಲೆ ತೋರಿಸ್ಬೇಡಿ. ಆಮೇಲೆ ಅವಳಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನು ಗತಿ? ಅವಳು ಬೇರೆ ಒಬ್ಬಳೇ ಇದ್ದಾಳೆ. ನಾನಿದ್ದಾಗ ಹೆಂಗೋ ಜೊತೆಲಿ ಮಾತಾಡ್ಕೊಂಡಿರ್ತಿದ್ವಿ, ಆದರೆ ಈಗ ಅವಳು ಒಬ್ಬಳೇನೆ. ಪ್ಲೀಸ್ ಆಂಟಿ, ಅವಳು ಹೆಚ್ಚು ಕಮ್ಮಿ ಏನಾದರೂ ಆಗೋಕ್ಕೂ ಮುಂಚೆ ಮೊದಲು ಬೇಲ್ ಕೊಟ್ಟು ಬಿಡಿಸ್ಕೊಂಬನ್ನಿ. ಇಷ್ಟೇ ನಾನು ಕೇಳ್ಕೊಂಬೋದು. ನಾನು ಹೋಗ್ತೀನಿ ಮನೆಗೆ. ಆಯಿತು ಸೀಮಾ, ನೀನೇನು ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ. ನಾನು ಲಾಯರ್ನ ಭೇಟಿ ಮಾಡಿ ರೀಮನ್ನ ಬಿಡಿಸ್ಕೊಂಬರೋಕ್ಕೆ ಟ್ರೈ ಮಾಡ್ತೀನಿ. ಹೋಗು ನೀನು. ಸರಿ ನವೀನ, ಆದಷ್ಟು ಬೇಗ ಬಿಡಿಸ್ಕೊಂಬಾ. ಅಮ್ಮ ಬಾ, ಈಗಲೇ ಲಾಯರ್ನ ಭೇಟಿ ಮಾಡ್ಬರೋಣ ಹೋಗಿ. ನಡಿಯಮ್ಮ. ಅಮ್ಮ ನಡಿಯಮ್ಮ, ಅವಳು ನಿನ್ನ ಮಗಳು. ನೀನು ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಂತೀಯ? ನಡಿ ಹೋಗೋಣ. ಸರಿ ಆಯಿತು ಬಾರಪ್ಪ. ನನಗೂ ಪ್ರೀತಿ ಐತಿ, ಆದರೆ ಏನು ಮಾಡೋದು, ಇಂಥ ಕೆಲಸ ಮಾಡಿಬಿಟ್ಲಲ್ಲ. ನಾವು ತಲೆ ಎತ್ಕೊಂಡು ಹೆಂಗೆ ತಿರ್ಗಾಡೋದು ಊರಾಗಲಿ, ನಮ್ಮ ಸಂಬಂಧಿಕರಿಗಾಗಲಿ ಅಂತ ಬೇಜಾರು ನನಗೆ. ನನಗೇನು ಮಗಳ ಮೇಲೆ ಪ್ರೀತಿ ಇಲ್ಲ ಅಂತ ಅಲ್ಲ, ಇಂಥ ಮಾಡಿದ್ರೆ ಯಾವ ತಂದೆ ತಾಯಿಗೆ ತಾನೇ ದುಃಖ ಆಗಲ್ಲ ಹೇಳು, ಬೇಜಾರಾಗಲ್ಲ ಹೇಳು. ಏನೋ ಒಳ್ಳೆ ಕೆಲಸ ಮಾಡಿ ಹೋಗಿವಳೆ ಅಂದರೆ ಅದೊಂಥರ ಹೆಮ್ಮೆಯಿಂದ ಹೇಳ್ಕೊಬೋದು. ಆದರೆ ಇಂಥ ಕೆಲಸ ಮಾಡಿದರೆ ಯಾರಿಗೆ ತಾನೇ ಮುಖ ಹೊತ್ಕೊಂಡು ತಿರ್ಗಾಡೋಕ್ಕಾಗುತ್ತೆ ಹೇಳು? ಅಯ್ಯೋ ಅಮ್ಮ, ನಿನ್ನ ಸಂಕಟ ನಿನ್ನ ಕಷ್ಟ ಎಲ್ಲ ಅರ್ಥ ಆಗುತ್ತೆ. ನಡಿ ಇವಾಗ, ಮೊದಲು ಅವಳನ್ನ ಜೈಲಿಂದ ಬಿಡಿಸ್ಕೊಬರ್ಬೇಕು. ನಡಿ. ಬಾಳೆಲ್ಲ ಹಸಿರಾದಂತೆ ನಗುತ್ತನೆ ಕರೆದರೆ ನನಗೆ ಸಂತೋಷ ಹಾಡದಂತೆ. ನನ್ನ ಮಗಳನ್ನ ಜೈಲಿಗೆ ಕಳಿಸಿ ಮೊಬೈಲ್ ನೋಡ್ಕೊಂಡು ಅಲ್ಕಿಸ್ತಾ ಇದೆಯಾ? ಮಾಡ್ತೀನಿ ಇರು ನಿಂಗೆ. ಕುಕ್ಕೊಂಡಿರೋದು ನಾನು, ಕುಕ್ಕೊಂಡಿರೋದು ಮಹಾರಾಣಿ ಕುಕ್ಕಣ್ಣಂಗೆ. ಲಾವಣ್ಯ, ಏನೇ ಮಾಡ್ತಾ ಇದ್ಯಾ? ಏನಿಲ್ಲತ್ತೆ, ಸುಮ್ಮನೆ ಫೋನ್ ನೋಡ್ತಾ ಇದ್ದೆ ಅಷ್ಟೇ. ಇಷ್ಟೊತ್ತು ಎಲ್ಲ ಕೆಲಸ ಮಾಡಿದೆ, ಬೇಜಾರಾಗ್ತಿತ್ತ, ಸ್ವಲ್ಪ ಹೊತ್ತು ನೋಡೋಣ ಅಂತ ನೋಡ್ತಿದ್ದೆ. ಯಾಕತ್ತೆ, ಏನಾಯ್ತು? ಎಲ್ಲಿಗೆ ಹೋಗಿದೆ ಇಷ್ಟೊತ್ತು? ಎಲ್ಲ ಕೆಲಸನೂ ಆಯ್ತಂತೆ. ಹೋಗಿ ಮುಸ ಇದ್ದಾವೆ, ತೊಳೆದಿಕ್ಕೆ ಹೋಗು ಅಚ್ಚುಕಟ್ಟಾಗಿ. ಅಯ್ಯೋ ಅತ್ತೆ, ಈಗಿನ ತೊಳೆದಿಕ್ಕೆ ಬಂದೆ. ಓ ತೊಳೆದು ಬಂದ? ಹೋಗು ಹೋಗು, ಕಸ ಹೊಡೆದು ನೆಲೆ ಎಲ್ಲ ಒರೆಸೋಗಿ ಎತ್ತೋಗೆ. ಅಯ್ಯೋ ಅತ್ತೆ, ಇನ್ನು ನೆನ್ನೆ ಸಂಜೆ ತಾನೇ ಒರೆಸಿದ್ದೆ ಅಲ್ವಾ, ಇವತ್ತಿನ್ನೇನಕ್ಕೆ ಬಿಡಿ, ಅಚ್ಚುಕಟ್ಟಾಗಿ ಐತಲ್ಲ, ಏನು ಗಲೀಜಾಗಿಲ್ಲ, ಏನೂ ಇಲ್ಲ. ಏನು ಹೇಳಿದ್ಕೊಂಡು ಹೇಳ್ತಾ ಇದ್ಯಾ? ನಾನು ಹೇಳಿದ್ಮೇಲೆ ಎದ್ದೋಗಿ ಮಾಡ್ತಾ ಇರಬೇಕು ಅಷ್ಟೇನೆ. ಹೋಗಿ ಎದ್ದು. ಅಯ್ಯೋ ಅತ್ತೆ, ಯಾಕೆ ಹಿಂಗೆ ರೇಗಾಡ್ತಾ ಇದ್ದೀರಾ? ಆಯ್ತು ಮಾಡ್ತೀನಿ ಬಿಡಿ, ಸ್ವಲ್ಪ ಹೊತ್ತು ಕುತ್ಕೊಂಡು. ನನಗೂ ಸೊಂಟ ಯಾಕೋ ನೋಯ್ತಾ ಐತೆ. ಒಂದೇ ಸಮಕ್ಕೆ ಕೆಲಸ ಮಾಡಿ ಏನು ದೊಡ್ಡದಾಗಿ ಅಡ್ಡ ಕೇಳಿ ಹೋಗಿ ಹೋಗು. ಆಯ್ತತ್ತೆ, ಹೋಗಿ ಮಾಡ್ತೀನಿ ಬಿಡಿ. ನೀವು ಯಾಕೆ ಅಷ್ಟೊಂದು ರೇಗಾಡ್ತೀರಾ? ಇಲ್ಲ ರೇಗಾಡ್ದೆ ಸುಮ್ಮನೆ ಇರ್ತಾರೆ. ಅಮ್ಮ ಅಮ್ಮ, ಓ ಬಂದೇನೆ ಸೀಮಾ, ಬೇಗನೆ ಬಂದ್ಬಿಟ್ಟಿದ್ಯಾ? ನಾನೆಲ್ಲೋ ನೀನು ಬರೋದು ಎಲ್ಲೋ ಒಂದು ಗಂಟೆ ಮೇಲಾಗುತ್ತೋ ಏನೋ ಅಂತ ಅನ್ಕೊಂಡಿದ್ದೆ. ಹೋಗಿ ಅವಳಿದ್ದಾಳೆ, ನಿನಗೆ ಏನು ಬೇಕಾದನ್ನ ಮಾಡಿಸ್ಕೊಂಡು ತಿನ್ನು. ಅಥವಾ ಯಾತನ ಹಾರ್ಲಿಕ್ಸ್ ಬೋರ್ಮಿಟನ ಯಾತನ ಕುಡಿಬೇಕು ಅಂದರೆ ಅವಳಿದ್ದಾಳೆ, ಅವಳಿಗೆ ಹೇಳು ಮಾಡಿಕೊಡ್ತಾಳೆ, ಕುಡಿ. ಸರಿ ಅಮ್ಮ ಆಯಿತು, ಅವಳ ಹತ್ರ ನಾನು ಹಾರ್ಲಿಕ್ಸ್ ಮಾಡಿಸ್ಕೊಂಡು ಕುಡಿತೀನಿ. ಹೋಗು, ಅವಳಿಗೆ ಹಿಂಗೇನೆ ಕೆಲಸ ಇಕ್ಕಬೇಕು, ಕೆಲಸ ಇಲ್ಲ ಅಂದರೆ ಮೇರಿತಾಳೆ. ನಂದೇ ಮನೆ ಅಂತಾನೆ. ನೀನೇನು ತೊಂದರೆ ತಮ್ಮಕ್ಕೆ ಹೋಗ್ಬೇಡ, ಅವಳ ಹತ್ರ ಸರಿಯಾಗಿ ಕೆಲಸ ಮಾಡಿಸ್ಕೊ. ನಿನ್ಗೆ ಏನೇನು ಬೇಕು ಅದನ್ನೆಲ್ಲ ಮಾಡಿಸ್ಕೊ ಹೇಳ್ತೀನಿ. ಸರಿ ಆಯ್ತಮ್ಮ. ಲಾವಣ್ಯ ಲಾವಣ್ಯ. ಏನ್ ಸೀಮಾ? ಇರು, ಕಸ ಹೊಡಿತಾ ಇದ್ದೀನಿ, ಬಂದೆ. ಆಮೇಲೆ ಹೊಡುವಂತೆ, ನನಗೆ ಹಾರ್ಲಿಕ್ಸ್ ಮಾಡ್ಕೊಂಡು ತಗೊಂಬ. ಹಾರ್ಲಿಕ್ಸಾ? ಸರಿ ಆಯ್ತು, ಕೂತ್ಕೊಂಡಿರು, ಮಾಡ್ಕೊಂಬಂದು ಕೊಡ್ತೀನಿ. ಬೇಗ ತಗೊಂಬರ್ಬೇಕು ನೀನು. ಸೂಪರ್. ಇದೇ ಥರ ಅವಳನ್ನ ಕಂಟ್ರೋಲಲ್ಲಿ ಇಟ್ಕೊ, ಹೇಳ್ತೀನಿ. ಅವಾಗ ನೀನು ಹೇಳ್ದಂಗೆ ಕೇಳ್ಕೊಂಡಿರ್ತಾಳೆ, ಇಲ್ಲಾಂದ್ರೆ ಮೆರಿತಾಳೆ. ನಂದೇ ರಾಜ್ಯಭಾರ ಅಂತಾನ, ಅಣ್ಣಂದು ಅಪ್ಪಂದನು ಅವಳು ಸಪೋರ್ಟ್ ಐತಿ ಅಂತಾನ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆ ಏನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.